ಅನೇಕ ಬಾರಿ ಜೀವನದಲ್ಲಿ ಎಷ್ಟೋ ವಸ್ತುಗಳು ಅಥವಾ ವ್ಯಕ್ತಿಗಳನ್ನು ಕಳೆದುಕೊಂಡಿರುತ್ತೇವೆ. ಇದಕ್ಕೆ ಹಲವಾರು ಕಾರಣವಿರಬಹುದು. ಕಳೆದು ಹೋಗಿದ್ದು ಹೋದರಾಯಿತು ಬಿಡು ಎಂದು ಸುಮ್ಮನೆ ಇದ್ದು ಬಿಡುವುದು ಒಳ್ಳೆಯದಲ್ಲ. ಏಕೆಂದರೆ ಮುಂದಿನ ಜೀವನದಲ್ಲಿ ಆ ವಸ್ತುವು ಬೇಕಾಗಿರುತ್ತದೆ. ಎಷ್ಟು ಸುಲಭವಾಗಿ ನಾನು ಅದನ್ನು ಕಳ್ಕೊಂಡ್ಬಿಟ್ಟೆ ಅನ್ನುವ ಒಂದು ನೋವು ನಿಮಗೆ ಬರಬಾರ್ದು. ಆದ್ದರಿಂದ ಕಳೆದು ಹೋದ ಕೆಲವು ವಸ್ತುಗಳನ್ನು ಮರಳಿ ಪಡೆಯುವುದಕ್ಕೆ ಕೆಲವು ಮಂತ್ರಗಳು ಇದೆ. ಅದನ್ನು ನೀವು ಪಠನೆ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಜೀವನದಲ್ಲಿ ನೀವು ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಬಹುದು. ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ನಿಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಬರುವುದರಿಂದ ಮನೆಯಲ್ಲಿ ಏಳಿಗೆ ಅನ್ನುವುದು ಆಗುತ್ತೆ. ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ. ತುಂಬನೇ ಒಳ್ಳೆಯದಾಗುತ್ತೆ. ಈಗಿನ ದಿನದಲ್ಲಿ ಹಣದ ಸಂಪಾದನೆ ಮಾಡುವುದು ತುಂಬಾ ಕಷ್ಟವಾಗಿದೆ. ದುಡಿದವರಿಗೆ ಮಾತ್ರ ಹಣದ ಬೆಲೆ ಏನು ಅನ್ನುವುದು ಗೊತ್ತಿರುತ್ತದೆ. ಮನೆಯಿಂದ ಹೊರಗೆ ಹೋದಾಗ ಪಕ್ಷಿಗಳು, ವಸ್ತುಗಳು ಕಂಡುಬರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಎಲ್ಲ ವಸ್ತುಗಳಿಗೆ ಮಹತ್ವ ಇರುವುದಿಲ್ಲ. ಆದರೆ ಕೆಲವು ವಸ್ತುಗಳು ಶುಭ ಮತ್ತು ಅಶುಭ ನಿಮ್ಮ ಮೇಲೆ ಖಂಡಿತ ಬೀಳುತ್ತದೆ. ಧನ ಸಂಪತ್ತಿಗಿಂತ ಅತ್ಯಂತ ಅಮೂಲ್ಯವಾದ ವಸ್ತುಗಳು ಇರುತ್ತವೆ. ಚಿನ್ನ, ಬೆಳ್ಳಿ, ವಾಚು, ಪರ್ಸು ತುಂಬ ಚೆನ್ನಾಗಿ ಇಟ್ಕೊಳ್ತೇವೆ. ಆದರೆ ಕೆಲವೊಮ್ಮೆ ಇದೇ ವಸ್ತುಗಳು ಕಳೆದು ಹೋಗುತ್ತವೆ. ಕೆಲವೊಮ್ಮೆ ಈ ರೀತಿ ವಸ್ತುಗಳನ್ನು ಬಿದ್ದಿರುವುದು ಕಂಡುಬರುತ್ತದೆ. ಹೌದು ಸ್ನೇಹಿತರೆ, ರಸ್ತೆಯಲ್ಲಿ ಬಿದ್ದ ವಸ್ತುಗಳನ್ನು ಸುಮ್ಮನೆ ಎತ್ತಿಕೊಳ್ಳಬಾರದು. ಒಂದು ವೇಳೆ ಅಮೂಲ್ಯವಾದ ವಸ್ತುಗಳು ಕಳೆದು ಹೋದರೆ ಮರಳಿ ಪಡೆಯಬಹುದು. ಧನ ಸಂಪತ್ತಿನ ಸ್ವಭಾವವು ಚಂಚಲವಾಗಿರುತ್ತದೆ. ಎಂದಿಗೂ ಒಂದೇ ಸ್ಥಾನದಲ್ಲಿ ಅದು ಇರುವುದಿಲ್ಲ. ಒಂದು ವೇಳೆ ಹಣ ಕಳೆದು ಹೋದರೆ ತುಂಬ ದುಃಖವಾಗುತ್ತದೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಸಿಕ್ಕ ವಸ್ತುಗಳಲ್ಲಿ ಶಿವನ ಅನುಗ್ರಹ ಇರುತ್ತದೆ. ಒಂದು ವೇಳೆ ನಿಮಗೆ ಯಾವುದಾದರೂ ವಸ್ತು ಕಂಡರೆ ಈಶ್ವರನ ಸಂಕೇತ ಎಂದು ಹೇಳ್ತಾರೆ. ಒಂದು ವೇಳೆ ಮುಂಜಾನೆ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ರಸ್ತೆಯಲ್ಲಿ ನಾಣ್ಯ ಬಿದ್ದಿರುವುದು ಕಂಡರೆ ತಾಯಿ ಲಕ್ಷ್ಮೀ ದೇವಿಯಿಂದ ನಿಮಗೆ ಸಂಕೇತವಾಗಿರುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಸಿಗಲಿದೆ ಎಂದು ಅರ್ಥ. ಆ ನಾಣ್ಯವನ್ನು ತೆಗೆದುಕೊಂಡು ನಿಮ್ಮ ಬೀರುವಿನಲ್ಲಿ ಇಡಬೇಕು. ತುಂಬನೇ ಒಳ್ಳೆಯದು, ಶುಭ ಫಲವನ್ನು ನೀಡುತ್ತದೆ. ಒಂದು ವೇಳೆ ದಾರಿಯಲ್ಲಿ ತುಂಬ ಹಣ ಸಿಕ್ಕರೆ ಮರೆತರೂ ಸಹ ಆ ಹಣವನ್ನು ನೀವು ಉಪಯೋಗ ಮಾಡಲೇಬಾರದು. ಎಂದಿಗೂ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಬೇಡಿ. ಸಾಧ್ಯವಾದರೆ ಆ ಹಣ ಯಾರದ್ದು ಎಂದು ಪತ್ತೆ ಮಾಡಿ ಅವರಿಗೆ ತಲುಪಿಸಬೇಕು. ಒಂದು ವೇಳೆ ಸಾಧ್ಯವಾಗದಿದ್ದರೆ ದೇವಸ್ಥಾನದ ಹುಂಡಿಯಲ್ಲಿ ಆ ಹಣವನ್ನು ಹಾಕಬೇಕು. ಆದರೆ ಮರೆತರೂ ಸಹ ನಿಮಗೆ ಆ ಹಣವನ್ನು ಉಪಯೋಗ ಮಾಡಬಾರದು. ಈ ಹಣದಲ್ಲಿ ಇನ್ನೊಬ್ಬರ ಭಾವನೆ ಸೇರಿಕೊಂಡಿರುತ್ತದೆ. ಇನ್ನು ಮನೆಯಲ್ಲಿ ಇಂತಹ ವಸ್ತುಗಳನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ಆಗಮನವಾಗುತ್ತದೆ. ಇದು ಕುಟುಂಬದಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಒಂದು ವೇಳೆ ನಿಮ್ಮ ಹತ್ತಿರ ಇರುವ ವಸ್ತು ಅಥವಾ ಧನ ಸಂಪತ್ತು ಕಳೆದು ಹೋದರೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ಮಂತ್ರಗಳನ್ನು ಹಾಗೂ ಉಪಯೋಗಗಳನ್ನು ತಿಳಿಸಿದ್ದಾರೆ. ಇವುಗಳ ಮೂಲಕ ಅವುಗಳನ್ನು ಮರಳಿ ಪಡೆಯಬಹುದು. ಆ ಮಂತ್ರನ ಹೇಳ್ತೀನಿ. ಒಂದು ಬಿಳಿಯ ಹಾಳೆ ಮೇಲೆ ಬರೆದಿಟ್ಕೊಂಡು ಪ್ರತಿನಿತ್ಯ ಅದನ್ನು 3 ಬಾರಿ ಪಠನೆ ಮಾಡಿ ಸಾಕು. ಮಂತ್ರ ಹೀಗಿದೆ: ಹರಂ ಸಸ್ಯ ಸ್ಮರಣ ದೇವಹತಂ ನಷ್ಟಂ ಛ ಲಭ್ಯತೆ ಕ್ರೋಂ ಸಹಸ್ರ ಹುಂ ಫಟ್ ಕ್ರೋಂ ಹ್ರಂ ಓಂ. ಈ ಮಂತ್ರನ ಭಕ್ತಿಯಿಂದ 3 ಬಾರಿ ಹೇಳಿಕೊಳ್ಳಿ. ಕಳೆದು ಹೋದ ಯಾವುದೇ ವಸ್ತು ಆದರೂ ಖಂಡಿತ ಮರಳಿ ಸಿಕ್ಕೇ ಸಿಗುತ್ತೆ. ವಸ್ತು ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಪುನಃ ಲಭ್ಯವಾಗಿಯೇ ಆಗುತ್ತೆ. ನಿಮ್ಮ ಜೀವನದ ಇನ್ನೂ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ತಿಳಿಸುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.